ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ ನಡೆಸ್ತಾ ಇರೋ ಸರ್ ಕಾರ್ಯಕ್ರಮದಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇವೆ. ಈಗಾಗಲೇ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ. ಸರ್ ಅನ್ನೋದು ಅನ್ಪ್ಲಾನ್ಡ್ ಯೋಜನೆ ಆಗಿದೆ ಅಂತ ಅದರಲ್ಲಿ ಅವರು ದೂರಿದ್ದಾರೆ. ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಸರ್ ಅಲ್ಲಿ ಭಾಗಿಯಾಗಿದ್ದ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಮೃತಪಟ್ಟಿದ್ದು ಇದು ಸರ್ಕಾರಿ ಅಧಿಕಾರಿಗಳನ್ನ ರಿಸ್ಕ್ಗೆ ತಳ್ಳುತ್ತಾ ಇದೆ. ಸೊ ಚುನಾವಣಾ ಆಯೋಗ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸಬೇಕು ಅಂತ ಮಮತಾ ಬ್ಯಾನರ್ಜಿ ಕೇಳಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ ಸರ್ ಕಾರ್ಯಕ್ರಮದಲ್ಲಿ ಬಾಂಗ್ಲಾದೇಶದ ನಾಗರಿಕರು ಸಿಕ್ಕಿಬಿದ್ದಿದ್ದಾರೆ. ಮತ್ತಷ್ಟು ಮಂದಿ ಗಡಿ ದಾಟಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದು ಏನು? ಇದನ್ನು ಚುನಾವಣಾ ಆಯೋಗ ಹೇಗೆ ನಿಭಾಯಿಸುತ್ತೆ? ಇಲ್ಲಿ ಬಾಂಗ್ಲಾದೇಶದ ನಾಗರಿಕರು ಮತದಾನದ ಹಕ್ಕನ್ನು ಪಡೆಯೋದಕ್ಕೆ ಏನೆಲ್ಲ ಕುತಂತ್ರವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಚುನಾವಣಾ ಆಯೋಗ ಕಳೆದ ಜೂನ್ನಲ್ಲಿ ಬಿಹಾರ ಚುನಾವಣೆಯನ್ನು ಪಾರದರ್ಶಕವಾಗಿ ಮಾಡುವ ನಿಟ್ಟಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಆರಂಭ ಮಾಡಿತು. ಅದಕ್ಕೆ ವಿಪಕ್ಷಗಳು ದೊಡ್ಡ ಪ್ರಮಾಣದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಇದು ಮುಸಲ್ಮಾನರ ಹಕ್ಕುಗಳನ್ನು ಕಸಿದುಕೊಳ್ಳುವ ಪ್ರಯತ್ನ ಅಂತ ಹೇಳಲಾಯಿತು. ಈ ಕುರಿತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸು ಕೂಡ ದಾಖಲಾಯಿತು. ಆಧಾರ್ ಕಾರ್ಡ್ ಅನ್ನ ಮಾನದಂಡವನ್ನಾಗಿಟ್ಟುಕೊಂಡು ಈ ರಿವಿಷನ್ ಅನ್ನು ಮಾಡಿ ಅಂತ ನ್ಯಾಯಾಲಯವೂ ಹೇಳಿತು. ಇದೆಲ್ಲ ಆಗೋ ಹೊತ್ತಿಗೆ ಬಿಹಾರದಲ್ಲಿ 3 ಪಾಕಿಸ್ತಾನಿ ಪ್ರಜೆಗಳು ಸಿಕ್ಕಿಬಿದ್ರು. ಅವರು ದಶಕಗಳಿಂದ ಬಿಹಾರದಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿನ ಎಲ್ಲ ಸವಲತ್ತುಗಳನ್ನ ಪಡ್ಕೊಂಡಿದ್ರು. ಮತದಾರರ ಕಾರ್ಡುಗಳು ಕೂಡ ಅವರ ಬಳಿ ಇದ್ವು. ಇದೆಲ್ಲ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಗೊತ್ತಾಯ್ತು. ಇದು ಗೊತ್ತಾದ ಮೇಲೆ ಸರ್ ಕಾರ್ಯಕ್ರಮವನ್ನ ಮಾಡಬೇಡಿ ಅಂತ ಹೇಳೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಯಾವ ಕಾರಣಗಳೂ ಇರಲಿಲ್ಲ. ಹೀಗಾಗಿ ಸರ್ ಅಲ್ಲಿ ಮುಂದುವರಿತಾ ಹೋಯಿತು. ಅಲ್ಲಿ ಸರಿಸುಮಾರು 45 ಲಕ್ಷ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಹೊರಗಿಡಲಾಯಿತು. ಅದರಲ್ಲಿ ಒಬ್ಬೊಬ್ಬ ವ್ಯಕ್ತಿ 4 ಕಡೆಗಳಲ್ಲಿ ಮತದಾರನಾಗಿದ್ದದ್ದು, ಭಾರತದ ಪ್ರಜೆಗಳೇ ಅಲ್ಲದವರು ಮತದಾರರ ಪಟ್ಟಿಯಲ್ಲಿದ್ದದ್ದು ಗೊತ್ತಾಯಿತು. ಹಾಗೆ ಸತ್ತವರ ಹೆಸರು, ಅಲ್ಲಿಲ್ಲದವರ ಹೆಸರು, ಊರು ಬಿಟ್ಟವರ ಹೆಸರು, ಗುಳೆ ಹೋದವರ ಹೆಸರು, ಹೀಗೆ ನಾನಾ ರೀತಿಯ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಹೊರಗಿಡಲಾಯಿತು. ಹೀಗಾಗಿ ಇದೇ ಮಾದರಿಯನ್ನ ದೇಶದಾದ್ಯಂತ ವಿಸ್ತರಿಸೋದಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ. ಅದರ ಫಲವಾಗಿ ತಮಿಳುನಾಡು, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಸೇರಿದಂತೆ 9 ರಾಜ್ಯಗಳು ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಸರ್ ಕಾರ್ಯಕ್ರಮ ಈಗ ಆರಂಭ ಆಗಿದೆ. ನವೆಂಬರ್ 4ರಿಂದ ಪಶ್ಚಿಮ ಬಂಗಾಳದಲ್ಲಿ ಶುರುವಾಗಿರುವ ಈ ಕಾರ್ಯಕ್ರಮದಲ್ಲಿ ಬೂತ್ ಅಧಿಕಾರಿಯಾಗಿದ್ದ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಸಾವಿಗೀಡಾಗಿದ್ದು, ಇದು ಚುನಾವಣಾ ಆಯೋಗ ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರದ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದು, ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಿಂದಾಗಿ ಸರ್ಕಾರಿ ನೌಕರರ ಮೇಲೆ ಹೆಚ್ಚು ಒತ್ತಡ ಉಂಟಾಗ್ತಾ ಇದೆ. ಅದನ್ನ ಆತುರವಾಗಿ ನೀವು ಮಾಡ್ತಾ ಇದ್ದೀರಿ. ಇದು ಪ್ಲಾನ್ಡ್ ಆಗಿ ನಡೀತಿಲ್ಲ. ಹೀಗಾಗಿ ಈಗ ಇದನ್ನ ನಿಲ್ಲಿಸಿ ಮುಂದೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಬೇಕಿದ್ರೆ ಸರ್ ಕಾರ್ಯಕ್ರಮವನ್ನ ಮಾಡಿ ಅಂತ ಬ್ಯಾನರ್ಜಿ ಚುನಾವಣಾ ಆಯೋಗಕ್ಕೆ ಒತ್ತಾಯಿಸಿ ಒಂದು ಪತ್ರವನ್ನ ಬರೆದಿದ್ದಾರೆ. ಗೆಳೆಯರೆ, ಬಿಹಾರದಲ್ಲಿ ಮತ್ತು ತಮಿಳುನಾಡಲ್ಲಿ ಕೂಡ ಸರ್ ಅನ್ನ ವಿರೋಧಿಸಿ ಅಲ್ಲಿನ ಕೆಲವರು ನ್ಯಾಯಾಲಯದ ಮೆಟ್ಟಿಲನ್ನ ಹತ್ತಿದ್ರು. ಬಿಹಾರದಲ್ಲಿ ವಿರೋಧ ಪಕ್ಷಗಳು ಈ ರಿವಿಷನ್ ಮಾಡೋದು ಬೇಡ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ವು. ಈಗ ಅದೇ ಕೆಲಸವನ್ನ ತಮಿಳುನಾಡಿನ ಸರ್ಕಾರ ಕೂಡ ಮಾಡಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅಂತ ಯಾವ ಕೆಲಸವನ್ನು ಮಾಡೋದಕ್ಕೆ ಹೋಗ್ತಾ ಇಲ್ಲ. ಅವರು ಈಗಲೂ ಕೂಡ ಸರ್ ಅನ್ನ ನಿಲ್ಲಿಸಿ ಅಂತ ಗಟ್ಟಿ ದನಿಯಲ್ಲಿ ಒತ್ತಾಯಿಸಲೂ ಇಲ್ಲ. ಆದರೆ ಅವರ ಮತದಾರರೇನಿದ್ದಾರೆ ಅವರಿಗೂ ಬೇಸರ ಆಗಬಾರ್ದು, ಅವರ ಕಣ್ಣು ಒರೆಸಿದ ಹಾಗಾಗಬೇಕು ಅನ್ನೋ ಕಾರಣಕ್ಕೆ ಚುನಾವಣಾ ಆಯೋಗಕ್ಕೆ ಮಮತಾ ಬ್ಯಾನರ್ಜಿ ಪತ್ರಗಳನ್ನು ಬರೀತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ಮಮತಾ ಬ್ಯಾನರ್ಜಿ ಸರ್ ಅನ್ನ ವಿರೋಧಿಸ್ತಾ ಇದ್ದಾರೆ ಅನ್ನೋ ಥರ ನಮಗೆ ಕಾಣ್ತಾ ಇರಬಹುದು. ಆದರೆ ಕೆಲ ದಶಕಗಳ ಹಿಂದೆ ಪಾರ್ಲಿಮೆಂಟಲ್ಲಿ ನಿಂತು ಅಕ್ರಮ ವಲಸೆಗಳನ್ನು ದೊಡ್ಡ ಮಟ್ಟದಲ್ಲಿ ವಿರೋಧಿಸಿದ್ದ ಪಶ್ಚಿಮ ಬಂಗಾಳದ ಏಕೈಕ ನಾಯಕಿ ಮಮತಾ ಬ್ಯಾನರ್ಜಿ ಅನ್ನೋದನ್ನ ನಾವಿಲ್ಲಿ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಆಕೆ ಅಲ್ಲಿ ಅಧಿಕಾರದಲ್ಲಿದ್ದಾರೆ. ಇಡೀ ದೇಶದಲ್ಲಿ ಆಗ್ತಾ ಇರೋ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಮತ ಧ್ರುವೀಕರಣ ಅನ್ನೋದು ನಡೀತಾ ಇದೆ. ಹಿಂದೂ ಮತ ಬ್ಯಾಂಕ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಬಿಜೆಪಿ ಅಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೊರಟಿದೆ. ಇನ್ನು ಮುಸ್ಲಿಂ ಮತಗಳಿಗಾಗಿ ಕಾಂಗ್ರೆಸ್ ಹಾಗೂ TMC ನಡುವೆ ಅಲ್ಲಿ ಒಂದು ಸ್ಪರ್ಧೆ ಕೂಡ ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ತಮ್ಮ ಕಡೆ ಉಳಿಸಿಕೊಳ್ಳೋದಿಕ್ಕೆ, ಅವರನ್ನ ಒಲಿಸಿಕೊಳ್ಳೋದಿಕ್ಕೆ ಮಮತಾ ಬ್ಯಾನರ್ಜಿ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಅದನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಸರ್ ಅನ್ನ ದೊಡ್ಡ ಮಟ್ಟದಲ್ಲಿ ಮಮತಾ ವಿರೋಧ ಮಾಡ್ತಾ ಇಲ್ಲ. ಇನ್ನು ಈಗ ಕೂಡ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡು ನೀವು ಯಾವತ್ತಾದರೂ ಸರ್ರನ್ನ ಮಾಡಿ ಅಂತ ಮಮತಾ ಬ್ಯಾನರ್ಜಿ ಕೇಳಿದ್ರೆ ಅದನ್ನು ಚುನಾವಣಾ ಆಯೋಗ ಕೂಡ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಈ ವೋಟರ್ ಲಿಸ್ಟ್ ಶುದ್ಧೀಕರಣ ಅನ್ನೋದನ್ನ ಚುನಾವಣೆಗಳ ಸಮಯದಲ್ಲಿ ಮಾಡಬೇಕೇ ಹೊರತು ಚುನಾವಣೆಗಳು ಮುಗಿದ ನಂತರ ಅಲ್ಲ. ಹೀಗಾಗಿ ಬಿಹಾರದಲ್ಲಿ ಯಶಸ್ವಿಯಾಗಿ ಸರ್ರನ್ನ ಮಾಡಿ ಮುಗಿಸಿರೋ ಆಯೋಗ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅದನ್ನು ಮುಂದುವರಿಸ್ತಾ ಇದೆ. ಮತ್ತೊಂದು ಕಡೆ
ಈ ಸರ್ ಕಾರ್ಯಕ್ರಮ ನಡೆಯುವಾಗ ಪಶ್ಚಿಮ ಬಂಗಾಳದಲ್ಲಿರುವ ಬಾಂಗ್ಲಾದೇಶದ ನಿವಾಸಿಗಳು ದೇಶ ಬಿಡ್ತಾ ಇರೋದ್ರ ಬಗ್ಗೆ ವರದಿಗಳಾಗ್ತಾ ಇವೆ. ಈಗಾಗಲೇ ಸಾವಿರಾರು ಮಂದಿ ಗಡಿ ದಾಟೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಅವರಲ್ಲಿ ಒಂದಷ್ಟು ಜನರನ್ನ BSF ಬಂಧಿಸಿದೆ, ಮತ್ತಷ್ಟು ಜನರನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇನ್ನು ಕೆಲವರು ಹಾಗೂ ಹೀಗೂ ಬಾಂಗ್ಲಾದೇಶಕ್ಕೆ ಎಸ್ಕೇಪ್ ಕೂಡ ಆಗಿದ್ದಾರೆ. ಇವರಲ್ಲಿ ಬಹುತೇಕರು ಕಸ ಆಯೋ ಕೆಲಸ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗೇನೆ ಗುಜರಿ ಮಾರಾಟದಲ್ಲಿ ಕೆಲವರು ತೊಡಗಿಸಿಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಉತ್ತರ 24 ಪರಗಣ ಜಿಲ್ಲೆಯ ಮಧ್ಯಮ್ ಗ್ರಾಮದಲ್ಲಿ ಇವರು ವಾಸ ಮಾಡ್ತಾ ಇದ್ರಂತೆ. ಇವರಲ್ಲಿ ಬಹುತೇಕರ ಬಳಿ ಭಾರತದ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಕೆಲವರ ಹತ್ರ ಪ್ಯಾನ್ ಕಾರ್ಡ್ಗಳು ಕೂಡ ಇದ್ವು ಅಂತ ಹೇಳ್ತಾ ಇದ್ದಾರೆ. ಈ ಜನ ಸುಮಾರು 10-12 ವರ್ಷಗಳಿಂದ ಇಲ್ಲೇ ಉಳ್ಕೊಂಡಿದ್ರಂತೆ. ಇಲ್ಲಿ ಬಾಂಗ್ಲಾದಿಂದ ಬಂದಿರೋ ಮಹಿಳೆಯರಿದಾರಲ್ಲ, ಅವರು ಮಮತಾ ಬ್ಯಾನರ್ಜಿಯವರ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ಕರೆಸಿಕೊಳ್ಳುವ ಲಕ್ಷ್ಮೀ ಬಂದರ್ ಸ್ಕೀಮ್ನ ಫಲಾನುಭವಿಗಳು ಕೂಡ ಆಗಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಇಲ್ಲಿವರು ಬಾಂಗ್ಲಾದೇಶಿಗಳು ಅನ್ನೋದು ಜನಕ್ಕೂ ಗೊತ್ತಿತ್ತು, ಪೊಲೀಸರಿಗೂ ಗೊತ್ತಿತ್ತು, ಸರ್ಕಾರಕ್ಕೂ ಅದು ಗೊತ್ತಿದ್ದ ವಿಷಯನೇ ಆಗಿತ್ತು. ಆದರೂ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನೆಲ್ಲ ಕೊಡೋ ಕೆಲಸ ನಡೀತಾ ಇತ್ತು. ಅವರನ್ನು ಹಿಡಿದು ಗಡಿ ಆಚೆಗೆ ತಳ್ಳುವ ಯಾವ ಕೆಲಸವನ್ನು ಅಲ್ಲಿನ ಪೊಲೀಸರು ಮಾಡಿರಲಿಲ್ಲ. ಇನ್ನು ಬಾಂಗ್ಲಾದೇಶದ ನಾಗರಿಕರು ಏಜೆಂಟ್ಗಳ ಮೂಲಕ ಅಲ್ಲಿಂದ ಭಾರತದ ಗಡಿಯನ್ನು ಪ್ರವೇಶ ಮಾಡ್ತಾರೆ. ಆ ಬಳಿಕ ಇಲ್ಲಿನ ಏಜೆಂಟರಿಗೆ ದುಡ್ಡು ಕೊಡೋದರ ಮೂಲಕ ತಮಗೆ ಬೇಕಾದ ದಾಖಲೆಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಹೀಗಾಗಿನೇ ಅವ್ರ ಬಳಿ ಆಧಾರ್ ಕಾರ್ಡ್ನಿಂದ ಹಿಡಿದು ಎಲ್ಲ ದಾಖಲೆಗಳು ಸಿಗುತ್ತವೆ. ಸೊ ಈಗ ಪಶ್ಚಿಮ ಬಂಗಾಳದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡದೇ ಇದ್ದಿದ್ರೆ ಇವರೆಲ್ಲ ಹಾಗೆ ಅಲ್ಲಿ ಉಳ್ಕೊಂಡು ಬಿಡ್ತಾ ಇದ್ರು. ಇನ್ನು ನಮ್ಮ ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಲ್ಲಿ ಕೂಡ ಇಂಥ ಸಾಕಷ್ಟು ಜನ ಇದ್ದಾರೆ. ಅವರ ಬಳಿ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದ ಆಧಾರ್ ಕಾರ್ಡುಗಳು ಕೂಡ ಇವೆ. ಅವು ನಿಜಾನಾ ಫೇಕಾ ಅನ್ನೋದನ್ನು ಚೆಕ್ ಮಾಡಬೇಕಾಗಿದ್ದು ಇಲ್ಲಿನ ಪೊಲೀಸರ ಕೆಲಸ. ಆದರೆ ನಮ್ಮವರು ಅಂಥದ್ದು ಯಾವುದನ್ನು ಮಾಡ್ತಾ ಇಲ್ಲ. ಪಶ್ಚಿಮ ಬಂಗಾಳದಲ್ಲೂ ಅದಾಗಲಿಲ್ಲ, ಕರ್ನಾಟಕದಲ್ಲಿ ಕೂಡ ಅದು ಆಗ್ತಾ ಇಲ್ಲ. ಹೀಗಾಗಿ ನಮ್ಮಲ್ಲೂ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಅಗತ್ಯ ತುಂಬಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಸರ್ ನಡೀತಿರುವಾಗ ಒಂದಷ್ಟು ವಿಚಿತ್ರ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿವೆ. ಅಲ್ಲಿನ ಉಲುಬೇರಿಯಾದ ಶ್ರೀರಾಮ್ಪುರ ಅನ್ನೋ ಕಡೆ ಬೂತ್ ಮಟ್ಟದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದ್ದ ಅಧಿಕಾರಿಗಳಿಗೆ ಮೊಹಮ್ಮದ್ ಖಲೀಲ್ ಮುಲ್ಲಾ ಅನ್ನೋ ವ್ಯಕ್ತಿ ಸಿಗ್ತಾನೆ. ಅವನ ವೋಟರ್ ಲಿಸ್ಟ್ ಬಗ್ಗೆ ಮಾಹಿತಿಯನ್ನು ಪಡಿತಿದ್ದ ಅಧಿಕಾರಿಗಳಿಗೊಂದು ಅನುಮಾನ ಬರುತ್ತೆ. ಅದಕ್ಕೆ ಕಾರಣ ವೋಟರ್ ಲಿಸ್ಟಲ್ಲಿದ್ದ ಅವನ ಹೆಂಡತಿಯ ಹೆಸರು. ಅಲ್ಲಿ ಏನಾಗಿತ್ತು, ಈ ಖಲೀಲ್ ಮುಲ್ಲಾನ ಎಲೆಕ್ಷನ್ ಐಡಿಯನ್ನು ಚೆಕ್ ಮಾಡಿದಾಗ ಅವನ ತಂದೆಯ ಹೆಸರು ಮತ್ತು ಅವನ ಹೆಂಡತಿಯ ಐಡಿಯಲ್ಲಿದ್ದ ಆಕೆಯ ತಂದೆಯ ಹೆಸರು ಎರಡೂ ಒಂದೇ ಆಗಿತ್ತು. ಇದು ಹೇಗೆ ಸಾಧ್ಯ ಅಂದ್ಕೊಂಡ ಬೂತ್ ಅಧಿಕಾರಿಗಳು ಅಲ್ಲಿ ಖಲೀಲ್ನನ್ನು ಒಂದಷ್ಟು ಪ್ರಶ್ನೆ ಮಾಡ್ತಾರೆ. ಆಗ ಅವನು ಉತ್ತರ ಕೊಡೋದಕ್ಕಾಗದೆ ತಬ್ಬಿಬ್ಬಾಗ್ತಾನೆ. ಇದರಿಂದ ಮತ್ತಷ್ಟು ಅನುಮಾನಗೊಂಡ ಬೂತ್ ಆಫೀಸರು ಸ್ಥಳೀಯರ ಬಳಿಯಲ್ಲಿ ಹಾಗೂ ಅವನ ಹೆಂಡತಿ ಬಳಿ ಈ ಬಗ್ಗೆ ಮಾಹಿತಿಯನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಖಲೀಲ್ನ ಹೆಂಡತಿ, ಇಲ್ಲಿರೋದು ನನ್ನ ಅಪ್ಪನ ಹೆಸರು, ನನ್ನ ಗಂಡನ ವೋಟರ್ ಐಡಿಲಿ ಇದು ಹೆಂಗೆ ಬಂತು ಅಂತ ಗೊತ್ತೇ ಇಲ್ಲ, ನನ್ನ ಅಪ್ಪ ಮತ್ತು ನನ್ನ ಗಂಡನ ಅಪ್ಪ ಎರಡು ಒಂದೇನಾ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಖಲೀಲ್ ಸಿಕ್ಕಾಕೊಳ್ತಾನೆ. ಅವನಲ್ಲಿ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನೆ. ಖಲೀಲ್ 35 ವರ್ಷದ ಹಿಂದೆ ಭಾರತಕ್ಕೆ ಬಂದಂತೆ. ಆ ಬಳಿಕ ಇಲ್ಲೇ ಮದುವೆ ಕೂಡ ಆದ. 2023ರವರೆಗೆ ಅವನ ಬಳಿ ವೋಟರ್ ಐಡಿ ಏನೂ ಇರಲಿಲ್ಲ, ಅದಕ್ಕೆ ಬೇಕಾದ ದಾಖಲೆಗಳು ಕೂಡ ಇರಲಿಲ್ಲ. ಆದರೆ 2023ರಲ್ಲಿ ಲೋಕಸಭಾ ಚುನಾವಣೆಗಳ ಗಾಳಿ ಶುರುವಾಯಿತು ನೋಡಿ. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಮೋದಿ ವಿರುದ್ಧ ಮತ್ತು ಮೋದಿ ಸರ್ಕಾರವನ್ನು ಈ ಬಾರಿ ಹೇಗಾದರೂ ಸೋಲಿಸಲೇಬೇಕು ಅನ್ನೋ ಒಂದು ಅಭಿಯಾನ ಶುರುವಾಯಿತು. ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಅಂಥದ್ದೊಂದು ಸಂದೇಶ ಯಾವ ಮಟ್ಟಕ್ಕೆ ರವಾನೆ ಆಯಿತು ಅಂದರೆ, ಪ್ರತಿಯೊಬ್ಬರು ವೋಟ್ ಹಾಕಬೇಕು ಮತ್ತು ಮೋದಿ ವಿರುದ್ಧನೇ ವೋಟ್ ಮಾಡಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗ್ತಾ ಅಲ್ಲಿ ಮತಧ್ರುವೀಕರಣ ನಡೆಯೋದಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ತಮ್ಮ ಹೆಸರುಗಳನ್ನು ವೋಟರ್ ಲಿಸ್ಟಿಗೆ ಸೇರಿಸ್ಕೊಂಡ್ರು. ಆಗಲೇ ಇವನು ಕೂಡ ವೋಟರ್ ಐಡಿಯನ್ನು ಮಾಡಿಸ್ಕೊಂಡ. ಇನ್ನು ಈ ರೀತಿಯ ಮತ್ತೊಂದು ಪ್ರಕರಣ ಕೂಡ ಅಲ್ಲಿ ಬೆಳಕಿಗೆ ಬಂದಿದೆ. ಅಲ್ಲಿ ಶೇಖ್ ರೆಜೌಲ್ ಮಂಡಲ್ ಅನ್ನೋನು ಕೂಡ ತನಗೆ ಹೆಣ್ಣು ಕೊಟ್ಟ ಅಪ್ಪನ ಹೆಸರನ್ನೇ ತನ್ನ ತಂದೆ ಅಂತ ತೋರಿಸ್ಕೊಂಡಿದ್ದಾನೆ. ಇದನ್ನು ಸ್ಥಳೀಯರು ಗುರುತಿಸಿದ್ದಾರೆ. ಇಲ್ಲಿ ಶೇಖ್ ರಜೌಲ್ ಮಂಡಲ್ನ ತಂದೆಯ ಹೆಸರು ಇಕ್ಬಾಲ್ ಮಂಡಲ್ ಅಂತ ಇದ್ರೆ, ಅವನ ಪತ್ನಿಯ ತಂದೆಯ ಹೆಸರು ಕೂಡ ಇಕ್ಬಾಲ್ ಮಂಡಲ್ ಅಂತಲೇ ಇತ್ತು. ಆದರೆ ಈ ರಜೌಲ್ ಮಂಡಲ್ನ ತಂದೆಯ ಹೆಸರಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲಾಗಿತ್ತು. ಇದನ್ನು ಕೂಡ ಚುನಾವಣಾ ಅಧಿಕಾರಿಗಳು ಗಮನಿಸಿದರು. ಈ ಬಗ್ಗೆ ಶೇಖ್ ರಜೌಲ್ನ ಪ್ರಶ್ನೆ ಮಾಡಿದಾಗ ಅವನು ಸುಳ್ಳು ಮಾಹಿತಿಯನ್ನು ಕೊಟ್ಟು ಮತದಾರರ ಪಟ್ಟಿಯಲ್ಲಿ ಎನ್ರೋಲ್ ಆಗಿದ್ದಾನೆ ಅನ್ನೋದು ಗೊತ್ತಾಯಿತು. ಈ ಎರಡೂ ಪ್ರಕರಣಗಳು ಈಗ ಬಂಗಾಳದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇವೆ. ಸಾಕಷ್ಟು ಮಂದಿ ಅಕ್ರಮ ವಲಸಿಗರಲ್ಲಿ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವ ಭೀತಿಯನ್ನು ಇದು ಹುಟ್ಟಿಸ್ತಾ ಇದೆ. ಹೀಗಾಗಿನೇ ಅಲ್ಲಿ BJP ಬಾಂಗ್ಲಾದಿಂದ ದಶಕಗಳ ಹಿಂದೆ ಭಾರತಕ್ಕೆ ಬಂದು ಆಶ್ರಯ ಪಡೆದಿರುವ, ಇಲ್ಲಿ ಸಿಟಿಸನ್ಶಿಪ್ ಅನ್ನು ಕೂಡ ಪಡ್ಕೊಂಡಿರುವ ಹಿಂದೂಗಳನ್ನು ಕಾಪಾಡೋದಕ್ಕೆ ಮತ್ತು ಅವರ ಮತದ ಅಧಿಕಾರವನ್ನು ಉಳಿಸೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಬಂಗಾಳದ BJP ಘಟಕ ಸುಮಾರು 700 ಕಡೆಗಳಲ್ಲಿ CAA ಸಹಾಯ ಘಟಕಗಳನ್ನು ತೆರೆದಿದೆ. ಈ ಮೂಲಕ ಹಿಂದೂಗಳಿಗೆ ಅಲ್ಲಿ ಯಾವ ಸಮಸ್ಯೆಗಳು ಆಗದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿಯನ್ನು ಅಲ್ಲಿನ BJP ಕಾರ್ಯಕರ್ತರು ಹೊತ್ಕೊಂಡಿದ್ದಾರೆ.
ಗೆಳೆಯರೆ, ಇಲ್ಲಿ ನಮ್ಮ ದೇಶದ ರಾಜಕೀಯವನ್ನು ನಾವು ನಿರ್ಧಾರ ಮಾಡಬೇಕೇ ಹೊರತು ಪಕ್ಕದ ದೇಶದಿಂದ ಬಂದವರಲ್ಲ. ಇಲ್ಲಿ ಬಾಂಗ್ಲಾದೇಶದ ಗಡಿಯಲ್ಲಿನ ರಾಜ್ಯಗಳಲ್ಲಿ ಮಾತ್ರ ಅಲ್ಲ, ಅದರ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೂಡ ಇದೇ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲೆಲ್ಲಿಂದಲೂ ಬಂದವರು ನಮ್ಮಲ್ಲಿ ವೋಟರ್ ಕಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ, ಅವರು ಮತ ಚಲಾವಣೆಯನ್ನೂ ಮಾಡ್ತಾರೆ. ಹಾಗೆ ನಮ್ಮ ತೆರಿಗೆ ಹಣವನ್ನು ನಮ್ಮ ದೇಶದ ಜನ ಹಾಗೂ ಇಲ್ಲಿನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ದೇಶಗಳಿಂದ ಬಂದವರಿಗೆ ಕೂಡ ಹಂಚಿಕೆ ಮಾಡುವ ಕೆಲಸಗಳು ನಡೀತಾ ಇವೆ. ಸರ್ಕಾರಿ ಯೋಜನೆಗಳ ಲಾಭಗಳನ್ನು ಅಕ್ರಮ ವಲಸಿಗರೂ ಪಡ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರಿಲ್ಲಿನ ಡೆಮೋಗ್ರಫಿಯನ್ನು ಬದಲಿಸ್ತಾ, ಇಲ್ಲಿನ ಸಂಸ್ಕೃತಿಯನ್ನು ಹಾಳು ಮಾಡ್ತಾ, ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ, ನಾಳೆ ದೇಶ ವಿರೋಧಿ ಚಟುವಟಿಕೆಗಳಿಗೆ ಕೂಡ ಕುಮ್ಮಕ್ಕು ಕೊಡ್ತಾ ಹೋದರೆ ಈ ದೇಶದ ಪರಿಸ್ಥಿತಿ ಏನಾಗಬೇಡ. ಹೊರದೇಶದಿಂದ ಬಂದವನು ಅವನ ದೇಶಕ್ಕೆ ನಿಷ್ಠನಾಗಿರ್ತಾನೆ ಹೊರತು ಅವನಿಗೆ ಆಶ್ರಯ ಕೊಟ್ಟ ನೆಲಕ್ಕಲ್ಲ. ಅದರಲ್ಲೂ ಈ ಬಾಂಗ್ಲಾ ಮತ್ತು ಪಾಕಿಸ್ತಾನಿಗಳಿದ್ದಾರೆ ನೋಡಿ, ಇವರು ನೆಲಕ್ಕೂ ನಿಷ್ಠರಲ್ಲ, ಅವರು ತಮ್ಮ ಮತಕ್ಕೆ ಮಾತ್ರ ನಿಷ್ಠೆಯನ್ನು ಹೊಂದಿರ್ತಾರೆ. ತಮ್ಮ ಮತದ ಆಳ್ವಿಕೆ ಇರೋ ನೆಲವನ್ನು ಮಾತ್ರ ಅವರು ತಮ್ಮದು ಅಂತ ಭಾವಿಸ್ತಾರೆ. ಹೀಗಾಗಿ ಈ ಜನ ಯಾವತ್ತಿಗೂ ಆಶ್ರಯ ಕೊಟ್ಟ ನೆಲದ ಹಿತಚಿಂತಕರಾಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಕ್ರಮ ವಲಸಿಗರನ್ನು ಹುಡುಕಿ ಹೊರಗಟ್ಟುವ ಕೆಲಸ ಮುಲಾಜಿಲ್ಲದೆ ನಡಿಬೇಕಿದೆ. ಇದು ಗೆಳೆಯರೆ ಬಾಂಗ್ಲಾದ ಸರ್ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.